ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ನಾ ಈಗ ಇಡುವೆ ಸ್ಟಾರ್ಟ್ ಮಾಡಿ ನೋಡ್ರಿ. ನಮ್ಮ ಮಗಳು ರೊಟ್ಟಿ ಮಾಡಕತ್ತಾಳ್ರಿ. ಇಷ್ಟೊತ್ತನ ಇಡುವೆ ಮಾಡೋಕ್ಕಾಗಿಲ್ರಿ. ಬಂದ್ ಮಾಡಿ ಚಜ್ಜಿ ಮಾಡಿ ಹಾಕತ್ತಾರ. ಕಪ್ಪು ನೋಡ್ರಿ ಹ್ಯಾಂಗ ಮಾಡ್ತಾರ. ಇದೇ ಮಾಡ್ಕೊಡಂಗಿಲ್ಲ ನೋಡ್ರಿ. ದೊಡ್ಡವ್ರಿಗೆ ಇಲ್ಲಿ ನೋಡ್ರಿ, ಈಗ ಸಣ್ಣ ಹುಡುಗ ಅಲ್ಲಿ ದೊಡ್ಡ ಎಷ್ಟೊತ್ತಾಯ್ತ್ರಿ ಹೇಳಿ ಬಂದ್ ಮಾಡಿ ಮಾಡಾಕತ್ತೀನಿ. ಮತ್ತ ಇದು ಅಲ್ಲಿ ಕಿಟಕಿಯಾಗ ಇಡ್ಬೇಕು ನೋಡ್ರಿ. ಅದನ್ನ ಫೋನ್ ಕಿಟಕಿಯಾಗ ಇದು ಏನೋ ನಟ್ ಆನ್ ಮಾಡಿ ಇದ್ರದ್ದು ವೈಫೈ ಇದು ಮಾಡ್ಕೊಳ್ಳಾರ್ರಿ ಅವರು. ಅದಕ್ಕೆ ಫೋನ್ ಬೇಡಾಕತ್ತ ನೋಡ್ರಿ. ನಮ್ಮ ಮಗ ಹೆಂಗೆ ಚೀರ್ತಾನೆ, ಸಣ್ಣ ಹುಡುಗ ಆಗ್ಯಾನ ನೋಡ್ರಿ. ಅಷ್ಟು ದೊಡ್ಡ ಅದನ್ರಿ. ಇಲ್ಲಿ ನೋಡ್ರಿ ನಮ್ಮ ಮಗಳು ರೊಟ್ಟಿ ಮಾಡಾಕ್ತಾಳ್ರಿ. ಈಗ ಇಲ್ಲಿ ರೊಟ್ಟಿ ಮಾಡಿಟ್ಟಾವ ನೋಡ್ರಿ. ನಿಂದ್ರಾಕಶ ನೋಡ್ರಿ, ಸಣ್ಣ ಹುಡುಗ್ರಿನ ಬೇಸ್ರಿ. ಈಗ ಇಟ್ಟಾವ ನೋಡ್ರಿ ರೊಟ್ಟಿ ಮಾಡಿ. ಆಯ್ತು ರೀ ನೋಡ್ರಿ. ರೊಟ್ಟಿ ಇಲ್ಲಿ ತಳ್ಳಗ ಸಜ್ಜಿ ರೊಟ್ಟಿ ತಳ್ಳಗ ಆರ್ಯಾಕ್ಯಾವ ನೋಡ್ರಿ. ಮತ್ತಿಲ್ಲಿ ನಮ್ಮ ಮಗಳು ರೊಟ್ಟಿ ಮಾಡಾಕ್ತಾಳ್ರಿ. ನೋಡೋಣ ಬನ್ನಿ. ನೋಡ್ರಿ ಇಟ್ಟಾಳ್ರಿ ನಾ ರೊಟ್ಟಿ ಮಾಡಿ. ರೊಟ್ಟಿ ಮಾಡೋದು ಇದೈತಿ ನೋಡ್ರಿ. ಬೆಲ್ಲುಣಿಗೆ ಏನ ಹಾಂ ನಿಂದ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ನೋಡ್ರಿ ಈಗ ವಿಡಿಯೋ ಸ್ಟಾರ್ಟ್ ಮಾಡಿ ನೋಡ್ರಿ. ಇವಾಗ ಇವೇ ಮಾಡೋಕೆ ಆಗ್ತಾ ಇಲ್ಲ, ಕೆಲಸನ ಕಂಡಾಗ್ತಾಯಿರಲ್ಲ. ಅದ್ರಾಗ ರೊಟ್ಟಿ ಆರ್ಡ್ರನ್ನ ಬರಾಕ್ತಾರ ನೋಡ್ರಿ. ದೀಪ ಇರುತ್ತೆ ತೀಡು. ನಮ್ಮ ಮಗಳು ರೊಟ್ಟಿ ಮಾಡಾಕ್ತಾಳ ನೋಡ್ರಿ. ಎಷ್ಟು ಸೌಂಡ್ ಮಾಡಾಕ್ತಾಳ ತೀಡು. ಬೆಲ್ಲುಣಿಗೆ ತೀಡಿದ್ರೆ ಸೌಂಡ್ ಬರಾಕಿಲ್ರಿ. ಕೈಲಾದ್ರೆ ಇದು ಮನ್ಯಾಗ ಕಿಟಕಿ ಅದೆಲ್ಲ ಹಾಕಿಬಿಟ್ಟಿರ್ತೇವಲ್ರಿ. ಹಾಗಾಗಿ ಸೌಂಡ್ ಭಾಳ ಬರ್ತದ್ರಿ. ರೊಟ್ಟಿ ಮಾಡೋದಂತೂ ಅಷ್ಟು ಫುಲ್ ಸೌಂಡ್ ಬರ್ತೈತಿ ನೋಡ್ರಿ. ಊರ ಕಡೆ ಕೈಲೇ ಮಾಡಿದ್ರೆ ಬಾಗಲದೆಲ್ಲ ತೆಗೆದಿರ್ತೇವ್ರಿ. ಹೊರಗೆ ಅಡುಗೆ ಮಾಡಕ್ಕೆ ಮಾಡಿರ್ತೇವ್ರಿ ಪಡ್ಸಾಲ್ಯಾಗ. ಹಾಗಾಗಿ ಸೌಂಡ್ ಬರಂಗಿಲ್ಲ. ಹಂಗೆ ಇಲ್ಲಂತೂ ಒಂದು ಸೌಂಡ್ ಏನಾರ ಎಲ್ಲ ಬಾಗಲ ಹಾಕಿ ಇದ್ರಲ್ಲೇ ತಿಂದಿಪ್ಪ ಹಂಗೆ ತೀಡಿದ್ರೆ ಸೌಂಡ್ ಬರಂಗಿಲ್ಲ. ಕೈಲೇ ಬಡದಂತೂ ಭಾಳ ಸೌಂಡ್ ಬರ್ತೈತಿ ನೋಡ್ರಿ. ಹಾಗಾಗಿ ಭಾಳ ಬಡಿಯಂಗಿಲ್ಲ ರೊಟ್ಟಿ ನಾವು. ನಮ್ಮ ಮಗಳು ಇಡುವೆ ಮಾಡಾಕ್ತೀನಿ ಬಂದಿರ್ತಳು. ನಿಂದ್ರಾನ ನಾ ಆಕಿಗೆ ಏನು ಹೇಳ್ತೇವೆ ಅನ್ನೋದು ಕಿವಿನೇ ಕೇಳ್ಸಂಗಿಲ್ಲ. ಕಿವಿ ಕೇಳ್ಸಂಗಿದ್ರೆ ಮಾತು ಬರಂಗಿಲ್ಲ ನಮ್ಮ ಮಗಳಿಗೆ. ಇದು ಆನ್ ಮಾಡಿ ಬಾರ್ಬೇಕು, ಫೋನ್ ಆನ್ ಮಾಡಿ ಬಾ ಅಂತೇಳಿ ಬಾ ನಿಂದ್ರಂದೆ. ಆಕೆ ಏನೋ ರೀಲ್ಸ ಮಾಡ್ತಾ ಹಾಕ್ಕೊಂಡು ನಿಂತ್ರಿ ಡ್ಯಾನ್ಸ ಮಾಡಾಕತ್ಬಿಟ್ಟು ಹೋಗಿ ಬಂದ್ ಮಾಡತ್ತಂದಿನ್ರಿ. ಬಂದ್ ಮಾಡಿ ಅದನ್ನ ಬಂದ್ ಮಾಡಿ ಮತ್ತೆ ಹೊಳ್ಳಿ ಸ್ಟಾರ್ಟ್ ಮಾಡಿ ಇಡುವೆ ಮಾಡಾಕ್ತೀನಿ ನೋಡ್ರಿ. ಹೊಳ್ಳಿ ಆಕಿ ಏನು ಹಿಂಗೆ ಹೇಳಿ ಈ ಥರ ಇಡುವೆ ವ್ಲಾಗ್ ಈ ಥರ ಮಾಡ್ತಾನೆ ಗೊತ್ತಾಗಲ್ರಿ. ಏನೋ ಒಂದು ರೀಲ್ಸ್ ಅಂತೇಳಿ ಇವಾಗ ನಮ್ಮ ತಮ್ಮರು ಮಾಡ್ತಾರೆ ನೋಡ್ರಿ. ಮುನೇಶ್ವರು ಕಾಮಿಡಿ ಯೂಟ್ಯೂಬ್ ಚಾನಲ ಕಾಮಿಡಿ ಮಾಡ್ತಾರೆ ಅವರು. ಅದ್ರಾಗ ಹತ್ರ ಮಾಡೋದು ಅಂತೇಳಿ ಹಂಗೆ ತಿಳ್ಕೊಂಡಾರ್ರಿ. ಹಾಗಾಗಿ ಡ್ಯಾನ್ಸ್ ಮಾಡ್ಬೇಕು ನಿಂತು ಬಿಟ್ರೆ ಆ ಕಡೆ ಅದಕ್ಕೆ ಬಂದ್ ಮಾಡಿದಾರೆ. ನಾನು ನೋಡ್ತೀನಿ ರೀ. ಅದನ್ನು ಜೋಡಿಸಿ ಹಾಕೋದಾದ್ರೆ ಹಾಕ್ತೀನಿ ರೀ. ಹೊಳ್ಳಿಂದ ವಿಡಿಯೋ ಮಾಡಾಕತ್ತೀನಿ ನೋಡ್ರಿ ನಾನು. ಹಂಗಾಗಿ ಆಕಿಗೆ ಮಾತು ಬರ್ಲಾರ್ದು ಒಂದೂ ಅಲ್ರಿ. ಮತ್ತು ಹಂಗೆ ಕಿವಿನೂ ಕೇಳ್ಸಂಗಿಲ್ಲ. ಆಕಿಗೆ ಏನು ಕಿವಿ ಕೇಳ್ಸಲ್ಲ. ಆಕಿನೂ ಒಂದೊಂದು ರೀಲ್ಸ್ ಮಾಡ್ತಾಳ್ರಿ. ರೀಲ್ಸ್ ಮಾಡಿದ್ರೂ ಸಾಂಗ್ ಅದು ಯಾವಾಗ ಜಾನಪದ ಐತೆ ಯಾವಾಗೈತೆ ಅದು ಅನ್ನೋದೇ ಗೊತ್ತಾಗಲ್ರಿ. ಜಾನಪದ ಸಾಂಗ್ ನಾವು ಇವಾಗ ಪಿಕ್ಚರ್ ಸಾಂಗ್ ಹಾಕಿ ರೀಲ್ಸ್ ಅದು ಮಾಡ್ತಿರ್ತಾರೆ. ಆಕೆ ಒಟ್ಟ ಗೊತ್ತಾಗಲ್ಲ ಅದು ಚಲೋ ಐತೆ ಎಂಥದ ಜಾನಪದ ಒಂದು ಇದು ಇರ್ತಾವಲ್ರಿ. ಅಂಥವು ಇರ್ತಾವೆ. ಹಂಗೆ ಇವೇ ಮಾಡಿಬಿಡ್ತಾಳೆ ಆಕೆ. ರೀಲ್ಸ್ ಮಾಡ್ತಾಳೆ, ಗೊತ್ತಾಗೋದಿಲ್ಲ ಆಕೆಗೆ. ಕಿವಿ ಏನಾರ ಕೇಳಿಸಿದ್ರೆ ಇದು ಸಾಂಗ್ ಐತೆ ಹಂಗೈತೆ ಅಂತೇಳಿ ಇದು ಗೊತ್ತಾಗ್ತದೆ. ಗೊತ್ತಾಗಲ್ಲ ಮಾಡ್ತಾರೆ. ಒಂದೊಂದು ವಿಡಿಯೋ ಹಾಕ್ತಿರ್ತಾಳೆ. ಇನ್ಸ್ಟಾಗ್ರಾಮ್ನಾಗ ಹಾಕ್ತಾರೆ ವಿಡಿಯೋ. ಯೂಟ್ಯೂಬ್ನಾಗ ಏನು ಮಾಡಿದ್ರೆ ಹಾಗಾಗಿ ನಾ ಮಾತು ಹಾಕ್ತೀನಿ. ಬಂದು ಹಂಗೆ ಕಾಮಿಡಿ ಆಗ್ತದೆ ಹಂಗೆ ಮಾಡಿದ್ರು. ಇಲ್ಲ ಬೇಡ ಕಾಮಿಡಿ ಏನು ಬೇಡ ಅಂದು ಬಂದ್ ಮಾಡಿ ಹೋಗೋಣ ಬಂದ್ ಮಾಡ್ಯಾಳ್ರಿ. ಅದನ್ನು ನೋಡ್ತಿದ್ರು ಜೋಡಿಸೋದಾದ್ರೆ ಜೋಡಿಸ್ತಿದ್ರೆ ಇಲ್ಲಾಂದ್ರೆ ಇಲ್ಲರಿ.
ಮಾತೊಂದು ಬರ್ಲಾಕ ನಮ್ಮನ್ಯಾಗ ಈಗಿಂದ ಚಿಂತೆ ನೋಡ್ರಿ ಏನು ಮಾಡೋದು. ಕಿವಿಯಾರ ಕೇಳಿಸಿದ್ರೂ ಒಂದು ಚಲೋ ಐತೆ ನೋಡ್ರಿ, ಕಿವಿನೂ ಕೇಳಿಸಂಗಿಲ್ಲ ಏನಿಲ್ಲ. ಕಿವಿನೂ ಕೇಳಿಸ್ಲಾರ್ದು ಒಂದು ಇದು ಕಿವಿ ಕೇಳಿಸಿದ್ರೆ ಏನಾರ ನಾವು ಹೇಳಿದ್ರೆ ಇದು ಮಾಡ್ಕೊಟ್ಟ ಕಿವಿನಿ ಕೇಳಿಸಲ್ಲ. ಬರೀ ಕೈ ಸಗಣಿ ಈ ಥರ ಮಾಡ್ಬೇಕು ನೋಡ್ರಿ ನಾವು. ಹಂಗೆ ಆಗಿದ್ರೆ ಈಗ ಬರ್ತಾ ಅಂತ ಹೇಳಿದ್ರೆ ಶಾಣ್ಯಾರನ್ನ ಕೇಳಿದ್ರಂತೂ ಬರೀ ಹಂಗೆ ಹೇಳಿದ್ರಿ. ಇಲ್ಲಿ ದವಾಖಾನೆನೂ ತೋರಿಸ್ಲಿಲ್ಲ ರೀ. ನಮ್ಮ ಅಕ್ಕರು ನಮ್ಮ ಮಾಮಾರು ದವಾಖಾನೆ ತೋರಿಸ್ಲಿಲ್ಲ ರೀ. ನಾವು ಯಾರು ದವಾಖಾನೆ ತೋರಿಸಿದ್ರು ಅದು ಇದನ್ನ ನಮ್ಮ ಇದ್ರೆ ಬೇಡವ ಬೇಡ ದವಾಖಾನೆ ಬೇಡ ಏನು ಬೇಡ ಅಂತೇಳಿ ಭಾಳ ಅಂದ್ರೆ ಭಾಳ ಅಷ್ಟಾರೆ. ನಮ್ಮ ಅಮ್ಮಗಳು ಹಿಂಗೆ ಇರಲಿಲ್ಲ, ಮಾತು ಬರ್ಲಿಕ್ಕೆ ಆಟೈತೆ ನಮ್ಮ ಕಣ್ಮು ಚಂದಾಗಿರ್ಲಿವ ಬೇಡ ಅಂತೇಳಿ ಹಿಂಗೆ ಮಾಡ್ತಾವೆ ನೋಡ್ರಿ ನಮ್ಮ ಆಯಿ. ನೋಡಿರ್ಬೇಕ್ರಿ ನೀವು ನಮ್ಮ ಆಯಿನ ಇಡುವೆ ಮಾಡ್ತಿರ್ತಾವ್ರಿ ಮನುಷ್ಯನ ಜೋಡಿ. ನಮ್ಮ ಅವ್ವನವ್ರಿಗೆ ಚಸ್ಮಾ ಹಾಕೊಂಡಿರ್ತಾವ್ರಿ. ನಾವು ಭಾಳ ವಯಸ್ಸಾಗ್ಯದ ಹನುಮಾಯಿ ಅಂತೇಳಿ ಇಡುವೆ ಮಾಡ್ಯಾಡ್ರಿ. ಮೊದಲು ಸಾಂಗದೆಲ್ಲ ಮಾಡ್ಯಾಡ್ರಿ ನಮ್ಮ ಆಯಿ. ಹೀಗಾಗಿ ಎಲ್ಲಿ ಬೇಡ ಬೇಡ ಅಂತಂದರೆ ನಮ್ಮ ಸಾದ್ರ ಮಾವ ಕೊಟ್ಟಿದ್ರಿ ನಮ್ಮ ಅಕ್ಕನ ಮಗಳಿಗೆ ಎಲ್ಲಿ ಕಳ್ಸಂಗಿಲ್ಲ ರೀ. ಒಂದು ದವಾಖಾನೆ ಏನು ಚೆಕ್ ಮಾಡೋದನ್ನ ಬೇಡ ಗಟ್ಲಾರ್ದು ಆಪರೇಷನ್ ಮಾಡ್ತಾರೆ ಹಂಗೆ ಹಿಂಗೆ ಅಂತೇಳಿ ಇಲ್ಲೇ ಎದೆ ಹೊಡೆದು ಅಂದಿಸ್ಬಿಡ್ತಾರೆ. ಇಲ್ಲಿ ಮುಂದಕ್ಕೆ ಕಳ್ಸಿಲ್ರಿ. ನಾವು ನೋಡ್ರಿ ಇಲ್ಲೇ ಬೆಂಗಳೂರಿಗೆ ಬಂದಾಡ್ರಿ ಯಾರಿಗೂ ಸಾಗಿಸ್ತಂಗ. ಇಲ್ಲಿ ಮೊನ್ನೆ ಈಗೊಂದು ಬಂದಿದ್ದು ನೋಡ್ರಿ. ಮೊನ್ನೆ ಬಂದಾಗ ನಾವು ಕರ್ಕೊಂಡು ಹೋಗಿದ್ದೇವೆ. ಕರ್ಕೊಂಡು ಹೋಗೋಣ ಅವರು ಬರೆದು ಕೊಟ್ರಿ. ಒಂದು 2-3 ದಿನ 4 ದಿನ ಬಿಟ್ಟು ಬರುತ್ತೆ ಇಂಥ ತಾರೀಕು ಹತ್ತಿರ ಕೊಟ್ಟಿದ್ದರು ಅವರು. ಅಟ್ರಾಗ ಇವರು ನಮ್ಮ ಅಕ್ಕನ ಏನು ಮಾಡಿದ್ರಿ, ಬೂದಾಳೆ ಎಲ್ಲ ಮಗ ದೇವ್ರಿಗೆ ಮಾಡಾಕತ್ತಿದ್ರು. ದೇವ್ರಿಗೆ ಹಾಕಿದ ತಕ್ಷಣ ನಾವು ದೇವ್ರಿಗೆ ಬೇಡ್ಕೊಂಡೇವೆ ಅಂತೇಳಿ ಬ್ಯಾಟಿಂಗ್ ಮಾಡೋದು ಅಂತೇಳಿ ಚಿತ್ರ ಬರಲ್ಲಕ್ಕ ಮತ್ತು ಇನ್ನೇ ಯಾವಾಗ ಬಂದಾಗ ಕರ್ಕೊಂಡು ಹೋಗತ್ತೇಳಿ ಅಂದ್ರೆ ನಮ್ಮ ಅಕ್ಕ ಕರ್ಸ್ಕೊಳ್ಳೋಣ ಬಂದು ನೋಡ್ರಿ. ಆ ಕಡೆ ಊರಿಗೆ ಹೋಗೋಣ ಗಾಳಿ ನಾವು ತೋರಿಸಿಲ್ಲ. ಈ ಮಣ್ಣು ನಮ್ಮ ಮೋಹನ್ ಜೋಡಿ ಬಂದಿದ್ದು ನೋಡ್ರಿ. ನಮ್ಮ ಮೋಹನ್ ಜೋಡಿ ಬರೋಣ ಇರ್ತೀನಿ ನಾನು ಇಲ್ಲೇ ಯಾಕಿರ್ಲಕ್ಕ ಅಂತೇಳಿ ಇಟ್ಕೊಂಡೇವ್ರು. ಒಂದು ತಿಂಗಳ 2 ತಿಂಗಳು ಇರಲ್ಲಕ್ಕಂತೇಳಿ ಮತ್ತಿನ್ನೇ ನಮ್ಮ ಮೂವರು ಯಾವಾಗಾರ ಬರೋಣ ಕರ್ಕೊಂಡು ಹೋಗಲ್ರಕ್ಕಂತೇಳಿ ಇಟ್ಕೊಂಡೆ ನೋಡ್ರಿ. ನೋಡ್ತಾರೆ ನಮ್ಮ ಸ್ವಲ್ಪ ಕೆಲಸದಾಗ ಸಡುವೇ ಆಗೋದ್ರಿ. ನಮ್ಮ ಮನೆಯವರು ಹೋಗ್ತಾರ, ನಮ್ಮ ಮಗ ಹೋಗ್ತಾನ, ಅವ್ರಿಗೂ ಶಾಲೆಗೆ ಹೋಗ್ತಾರಿ. ನಾನು ಕೆಲ್ಸಕ್ಕೆ ಹೋಗ್ತೀನಿ ರೀ. ಮನ್ಯಾಗ ಬೇರೆ ರೊಟ್ಟಿ ಮಾಡಾಕತ್ತೇವೆ ನೋಡ್ರಿ. ರೊಟ್ಟಿನೂ ಒಂದು ದಿನಕ್ಕೆ 60-70 ಆರ್ಡ್ರ್ ಬರ್ತಾವೆ ರೊಟ್ಟಿ. ಕಟ್ಟಕ್ಕೆ ರೊಟ್ಟಿ ರೀ ಮತ್ತು ಒಂದೊಂದು ಸರ್ತಿ ಬಿಸಿ ರೊಟ್ಟಿನೂ ಬರ್ತಾರೆ. ಹಾಗಾಗಿ ರೊಟ್ಟಿ ಮಾಡಿ ಆರಕ್ಕೆ ನೋಡ್ರಿ. ಒಂದು ದಿವಸ ಸಜ್ಜಿ ರೊಟ್ಟಿ ಮಾಡ್ಯಾವ್ರಿ. ರೊಟ್ಟಿ ಮಾಡಿರ್ತೇವೆ ಸ್ವಲ್ಪ ಹೊತ್ತಿಗೆ ಚಜ್ಜಿ ಕೊಡೋಣ ಕಾಣತ್ತಾವ್ರಿ. ಆ ಥರ ಮಾಡ್ಯಾರ ನೋಡ್ರಿ ರೊಟ್ಟಿ. ಇವು ಚಜ್ಜಿ ರೊಟ್ಟಿ ರೀ. ಇವು ಜೋಳ ರೊಟ್ಟಿ ಪ್ಯಾಕೆಟ್ ಮಾಡಿಟ್ಟೇವೆ. ಜೋಳ ರೊಟ್ಟಿ ಪ್ಯಾಕೆಟ್ ಅದಾವ. ಆ ಪ್ಯಾಕೆಟ್ ತಳ್ಳು ಆಡಕ್ಕೆ ಹಾಕೊಂಡು ಚಜ್ಜಿ ರೊಟ್ಟಿ ತಳ್ಳೋದು ಆಡಕ್ಕಿವಿ ಪ್ಯಾಕೆಟ್ ಮಾಡಿದ್ವಿ ಅನ್ನೋದ ಪ್ಯಾಕೆಟ್. ಹಾಗಾಗಿ ರೊಟ್ಟಿ ಮಾಡೋದು ಎಲ್ಲ ಫುಲ್ಲು ತಳ್ಳ ಹಾಕಿ ಸಂತ್ರ ಅವ್ರನ್ನೆಲ್ಲ ಫುಲ್ಲು ಕಟ್ಟಿಯಾಗ ಒಣಗಿಸೋದು ರೀ. ಒಣಗಿಸೋದು ಮತ್ತು ಆಮೇಲೆ ಅವ್ರನ್ನ ಪ್ಯಾಕ್ ಮಾಡೋದು. ಮತ್ತು ಯಾರು ಬಿಸಿ ರೊಟ್ಟಿ ಇಳಿತಾರೆ ಅವ್ರು ಬಿಸಿ ರೊಟ್ಟಿನೂ ಆರ್ಡ್ರ್ ಬರ್ತಾರೆ ಅವ್ರನ್ನ ಮಾಡಿಕೊಡಿದ್ರೆ ಮತ್ತು ಅಂಗಡಿಗೆ ಇದು ಚೋಡ ಪ್ಯಾಕೆಟ್ ಮಾಡಿ ಹಾಕ್ತಿದ್ವಲ್ರಿ. ಅಂಗಡಿಗೆ ಒಂದೊಂದು ಅಂಗಡಿಗೆ 30-40 ಹಿಂಗೆ 60 ಪ್ಯಾಕೆಟ್ ಹಾಕಿ ಹೋಗ್ತಾರೆ ಅವು. ಇನ್ನೇ ಹೋಗಿ ನಮ್ಮ ಸಣ್ಣ ಮಗ ಹಾಕ್ಬೋದಂದ್ರೆ ಇಲ್ಲ ಸನಿಯಾದಾಗ ಅಂಗಡಿಗಳು ಇರ್ತಾರೆ ಅವನ್ನ ಹೋಗಿ ಹಾಕಿ ಬರ್ತಾನೆ. ಮತ್ತು ದೊಡ್ಡ ದೂರ ಏನಾರ ಇದ್ರೆ ಅಂದ್ರೆ ಭಾಳ ಸಿಗ್ತಾವೆ ನೋಡ್ರಿ. ದೊಡ್ಡದಾಗಿಲ್ಲ ಅವು ಏನಾರ ನಮ್ಮ ದೊಡ್ಡ ಹೋಗಿ ಹಾಕಿ ಬರ್ತಾನೆ ರೀ. ಹಾಗಾಗಿ ಇವಾಗ ಸಣ್ಣ ಸಣ್ಣದಾಗಿರ್ತದೆ ಒಂದು 30-40 ತನಕ ಪ್ಯಾಕೆಟ್ ಸಣ್ಣ ಇರ್ತದೆ ಫ್ರಿಜ್ಜಿಲ್ಲ ಅದನ್ನ ಹಿಡ್ಕೊಂಡು ಹೋಗಿ ಕೊಟ್ಟು ಬರ್ತಾನ್ರವ. ಹಾಗಾಗಿ ಇಂಥವೆಲ್ಲ ಮಾಡೋದ್ರಾಗ ಬಿಜಿ ಇದೆ ನೋಡ್ರಿ. ಅದಕ್ಕೆ ಹೋಗೋದಾಗಿಲ್ಲ. ನೋಡ್ಬೇಕ್ರಿ ಒಂದು ಸಾರಿ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಅದೇನೋ ಮಿಷನ್ ಕೊಡ್ತಾರತ್ತಲ್ರಿ ಕಿವಿಗೆ ಹಾಕೊಳ್ಳೋದು ಅದನ್ನಾರ ಕೊಟ್ರಂದ್ರೆ ಸ್ವಲ್ಪ ಕಿವಿಯಾರ ಕೇಳಿಸಿದ್ರು ನಾವೇನು ಹೇಳಿದಕ್ಕೂ ಇದು ಮಾಡ್ತಾವ್ರಿ. ಇಲ್ಲಾಂದ್ರೆ ಆ ಕಡೆ ಮ್ಯಾಲೆ ಇದ್ಲಾರ ಒದ್ರಿ ರೊಟ್ಟ ಕೇಳಿಸೋದು ಎಲ್ಲ ನೋಡ್ರಿ ಆಕಿಗೆ. ಆಕಿಂದ ಒಂದು ಚಿಂತೆ ಆಗ್ಬಿಟ್ಟೈತ್ರಿ ನಮಗೆಲ್ಲರಿಗೆ. ಹಾಗಾಗಿ ನಮ್ಗೆ ಇಡುವೆ ಮಾಡಂತಾರ್ರಿ ನನಗೆ. ಅದಕ್ಕೆ ಏನು ಮಾಡಿದವ ಇಡುವೆ ಏನು ಮಾಡಲಿ ಕೆಲಸದಾಗ ಹೊರಗಡೆ ಎಲ್ಲ ಕೆಲಸ ಮಾಡ್ತಿರ್ತಾವೆ. ಅದನ್ನ ಮಾಡಿದ್ರೆ ಅವ್ರು ಇಡುವೆ ಹಾಕ್ತಿರ್ತದ್ರೆ ಮಾಡೋದಾಗೋದಿಲ್ಲ. ಏನು ಮಾಡಲಿ ನೀನೇ ಮಾಡು, ನೀನೇ ಏನಾರ ಹೇಳಕತ್ತ ಬಾರವ, ನೀನೇ ಇಡುವೆ ಮಾಡಕತ್ತ ಬಾರವ, ನೀನು ಮಾತಾಡಕ್ಕೆ ಬರ್ತದನ ಅಂಥೇಳಿ ಇದನ್ನು ಮಾಡ್ತಾರೆ. ಹಾಗಾಗಿ ಸರಿ ನಾನು ಮಾಡ್ತೀನವ ಅಂತೇಳಿ ನಾನು ನಿಂದ್ರಂತಂದೆ ನಿಂತಾರ್ರಿ. ಕಾಮಿಡಿ ಇಡುವೆನೇ ಮಾಡ್ಯಾರ ನಮ್ಮ ತಮ್ಮ ಮಾಡ್ತಿರ್ತಾರಲ್ರಿ. ಹಂಗೆ ಮಾಡಿ ಕಿಸಿತ್ರ ಇದು ಮಾಡಾಕ್ತಿದ್ರಿ. ಸ್ಟಾರ್ಟಿಂಗ್ ಅವ್ರು ಬಂದು ಮಾಡಿದ್ರು ನೋಡ್ರಿ ಜೋಡಿಸೋದಲ್ಲ ಜೋಡಿಸಿ ಅದನ್ನು
ಬಿಡ್ತಿದ್ರಿ ನೋಡ್ರಿ ಈ ಥರ ಅದಾವ್ರಿ ನಮ್ಮ ಮದುವೆ ಹಿಂಗದ ನೋಡ್ರಿ ಮನ್ಯಾಗ ಕೆಲಸದ ಇದನ್ನು ಮಾಡ್ತೇವೆ ನಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ.